ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಡನ್ನಾಗಿ ಸ್ಟೋರಿ ಜ್ಞಾಪಕ ಬಂತು. ಎಸ್, ಎಕ್ಸಾಕ್ಟ್ಲಿ ನನ್ನ ಲವ್ ಸ್ಟೋರಿ ನಿಂದೇನಾ ಗುರು. ತುಂಬ ಕೆಲಸದ ಮಧ್ಯೆ, ಸಿಕ್ಕಾಪಡೆ ಕೆಲಸ ಏನಿಲ್ಲ ಬಿಡಿ, ಇಂಥವೆಲ್ಲ ಇರ್ತವೆ ನಾಯ್ಸ್ಗಳು, ಸ್ವಲ್ಪ ಶಬ್ದ ಡಿಸ್ಟರ್ಬೆನ್ಸು. ಓಕೆ, ಬೆಂಗಳೂರು ಟು KR Puram ರಸ್ತೆ ಮಧ್ಯದಲ್ಲಿ ಸ್ವಲ್ಪ ತೂಕುಡಿಕೆ ಬಂದಂಗಾದರೆ ಒಂದೇ ಒಂದು ಚಾಯ್ ಬಿಸಿ ಬಿಸಿಯಾಗಿ ಕುಡಿತಾ ನನ್ನ ಲವ್ ಸ್ಟೋರಿ ನಿಂದೇನಾ ಗುರು ಜ್ಞಾಪಕ ಬಂದ ತಕ್ಷಣ ಈ ಸಮಯನ ಮತ್ತೆ ಮಿಸ್ ಮಾಡಿದ್ರೆ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಮತ್ತೆ ಜ್ಞಾಪಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ಬೋದೇನೋ ಅಂತ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ತುಂಬ ಲೆಂತಿ ಆಯಿತು. ತುಂಬ ಬಡತನದಲ್ಲಿದ್ದಂತಹ ಕಥಾನಾಯಕಿ ಅಂತ ಏನೂ ವ್ಯತ್ಯಾಸ ಇಲ್ಲದೆ ಇರತಕ್ಕಂತಹ ಸೇಮ್ ಸ್ವಲ್ಪ ಡಿಫ್ರೆಂಟ್ ಕಥಾನಾಯಕ. ದ ಸ್ಟೋರಿ ಬಿಕಮ್ಸ್ ಇಟ್ಸ್ ನಾಟ್ ಎ ಮಿಸರಿ. ಇದರಲ್ಲಿ ಮಿಸ್ಟ್ರಿ ಏನಿಲ್ಲ. ಇವರಿಬ್ಬರು ಭೇಟಿ ಹೇಗಾಗುತ್ತೆ, ಈ ಕಥಾನಾಯಕಿ ಈ ಕಥಾನಾಯಕ ಹೇಗೆ ಇವರಿಬ್ಬರ ಸ್ನೇಹ ಪರಿಚಯಕ್ಕೆ ಬರುತ್ತೆ, ಅವರಿಬ್ಬರ ಮೊದಲ ಸಂಭಾಷಣೆ ಆದರೂ ಏನು, ಆ ಕಥಾನಾಯಕಿಗೂ ಕಥಾನಾಯಕ ಭೇಟಿಯಾಗೋದಕ್ಕೆ ಸಿಕ್ಕಂಥ ಅವಕಾಶ ಆದರೂ ಏನು, ಅವರಿಬ್ಬರ ಮೊದಲ ಭೇಟಿ ಹೇಗಿರುತ್ತೆ, ಇದೇ ನನ್ನ ಲವ್ ಸ್ಟೋರಿ ನಿಂದೇನಾ ಗುರು. ಸಿ ಫ್ರೆಂಡ್ಸ್, ಹೇಳಬೇಕು ಅಂತಂದರೆ ಪ್ರೀತಿ 2 ಅಕ್ಷರದ ಪದ. ನಾವು ಇಷ್ಟಕ್ಕೆ ಮೊದಲೇ ಹೇಳಿದ್ದೇನೆ, ಪ್ರೀತಿ ಪ್ರೇಮ 2 ಅಕ್ಷರ ಆದಮೇಲೆ ಬರ್ತಕ್ಕಂಥದ್ದು ಪ್ರಣಯ. ಹೀಗೆ ಒಂದು ಪ್ರೀತಿ ಪ್ರಾರಂಭ ಆಗ್ತಕ್ಕಂತಹ ಸನ್ನಿವೇಶ ಏನಿದೆ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಆ ಒಂದು ಯೌವನದ ಅವಸ್ಥೆಯಲ್ಲಿ, ಅದು ಅವಸ್ಥೆ ಅಂತ ಹೇಳಿದ್ರೆ ತಪ್ಪು ಇಲ್ಲ, ವ್ಯವಸ್ಥೆ ಅಂತ ಹೇಳಿದ್ರೂ ತಪ್ಪಿಲ್ಲ, ಅಂತಹ ಒಂದು ಯೌವನಾವಸ್ಥೆಯಲ್ಲಿರ್ತಕ್ಕಂತಹ ಕಥಾನಾಯಕನಿಗೆ ಆಗತಾನೇ ಯೌವನಕ್ಕೆ ಕಾಲಿಟ್ಟ ಕಥಾನಾಯಕಿಗೆ ಆಗ್ತಕ್ಕಂಥ ಪರಿಚಯ, ಅದು ಯಾವ ಕಡೆ ಹೋಗುತ್ತೆ, ಆ ಸ್ಟೋರಿಯ ಮುಂದಿನ ಭಾಗ ಆದರೂ ಏನಿರುತ್ತೆ, ಈ ಕತೆ ಯಾವ ಡೈರೆಕ್ಷನ್ ಕಡೆ ಹೋಗ್ತಾ ಇದೆ, ಎಲ್ಲ ಕೂಡ ಸ್ವಲ್ಪ ಸ್ವಲ್ಪವಾಗಿ ರಿವೀಲ್ ಆಗ್ತಾ ಇರುತ್ತೆ. ಇದೊಂದು ಹೊಸ ಥರದ ಪ್ರಯತ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಣೀಂದ್ರ ISTA ಇಷ್ಟ, ಫಣೀಂದ್ರ ಇಷ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲವ್ ಸ್ಟೋರಿ ನಿಂದೇನಾ ಗುರು.